ಕೇವಲ 3 ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಸ್ಪಾಂಜ್ ಆಗಿರುವ ಪಡ್ಡನ್ನು ನೀವು ಕೂಡ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿ ಮತ್ತು ಉದ್ದಿನಬೇಳೆನ ನಾನು ಒಂದು 4 ಅವರ್ ನೆನೆಸಿಟ್ಟಿದ್ದೆ. ನಾನು ಸಂಜೆ ಇದನ್ನು ರುಬ್ಬುವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ತಗೊಳ್ತೀನಿ. ಈ ಉದ್ದಿನಬೇಳೆ ಏನಂದರೆ ಇದು ಸಿಪ್ಪೆ ಇದೆ, ಸಿಪ್ಪೆ ತೆಗೆದೇ ಇರುವಂಥದ್ದು. ನಂತರದಲ್ಲಿ ತೊಳಿತಾ ಬೇಕಾದ್ರೆ ಸಿಪ್ಪೆ ತಗೋಬೋದು. ನೋಡಿ, ಸಂಜೆ ಒಂದು 7:30 ಅಷ್ಟೊತ್ತಿಗೆ ನಾನು ರುಬ್ಬುವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅನ್ನನ ಮಿಕ್ಸ್ ಮಾಡಿಕೊಂಡು ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ಇದು 3 ಐಟಮು ಸಾಕು. ನೋಡಿ, ಈಗ ಚೆನ್ನಾಗಿ ರುಬ್ಬಿಬಿಟ್ಟು ನಾನು ಅದೇ ರೀತಿ ಇದರಲ್ಲೇ ಬಿಡ್ತೀನಿ, ಮತ್ತು ತೆಗಿಕ್ಕೆ ಹೋಗಲ್ಲ ನಾನು. ನೋಡಿ, ಬೆಳಗ್ಗೆ ಎದ್ದು ಮಾರನೇ ದಿವಸ ಈ ರೀತಿಯಾಗಿದೆ. ಗ್ರೈಂಡರಲ್ಲೇ ಬಿಟ್ಟಿದ್ದೆ ನಾನು ಹಿಟ್ಟನ್ನು, ಮತ್ತು ಅದನ್ನು ಮುಟ್ಟಕ್ಕೆ ಹೋಗಿಲ್ಲ ರಾತ್ರಿ, ಜಾಸ್ತಿ ಹುಳಿ ಬರುತ್ತೆ ಕೈ ಹಾಕಿದರೆ ಅಂತ. ಈಗ ಇದನ್ನು ಒಂದು ಬೌಲಿಗೆ ಅಥವಾ ಒಂದು ಪಾತ್ರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಎಕ್ಸ್ಟ್ರಾ ಇತ್ತು ಅಂದರೆ ಅದಕ್ಕೆ ನಾವು ಸಪ್ರೇಟಾಗಿ ಇಡ್ಬೋದು. ಉಪ್ಪು ರಾತ್ರಿ ಹಾಕಿಲ್ಲ ನಾನು, ಬೆಳಗ್ಗೆ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಇತ್ತು ಅಂದರೆ ಇದನ್ನು ಸ್ವಲ್ಪ ತೆಗೆದಿಟ್ಟು ಬೇಕಾದಕ್ಕಷ್ಟಕ್ಕೆ ನೀವು ಉಪ್ಪನ್ನು ಹಾಕೋಬೋದು. ನೋಡಿ, ನಾನು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊಂಡಿದ್ದರಿಂದ ಎಲ್ಲದಕ್ಕೂ ಸೇರಿಸಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಡಾ ಗೀಡ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಚೆನ್ನಾಗಿ ಗಂಟುಗಳು ಇಲ್ಲದೆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನಮಗೆ ಪಡ್ಡು. ಇಲ್ಲಾಂದರೆ ಒಂದೊಂದು ಕಡೆ ಗಟ್ಟಿ, ಒಂದೊಂದು ಕಡೆ ತೆಳ್ಳ ಆಗಿದ್ಬಿಡುತ್ತೆ. ನೋಡಿ, ಇಷ್ಟು ಒಂದು ಹದಕ್ಕೆ ಇದೆ, ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಪಡ್ಡು ಹಂಚನ್ನು ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಪಡ್ಡು ಹಂಚು ಸ್ವಲ್ಪ ಬಿಸಿ ಆಗಿದೆ. ಸ್ವಲ್ಪ ಅದಕ್ಕೆ ಎಣ್ಣೆನೂ ಹಾಕಿ, ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಬೇಕು. ನಾನು ಜಾಸ್ತಿ ಎಣ್ಣೆ ಕೂಡ ಹಾಕ್ತಾಯಿಲ್ಲ, ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಎಣ್ಣೆಲ್ಲ ಮುಳುಗಿಸಿಡ್ತಾರೆ, ನನಗೆ ಈ ರೀತಿ ನಾನು ಮಾಡ್ತೀನಿ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ರುಬ್ಬಿದ್ವಲ್ಲ ನಾವು ಹಿಟ್ಟನ್ನು, ಅದನ್ನು ಹಾಕ್ತಾಯಿದ್ದೀನಿ. 3/4 ಭಾಗದಷ್ಟು ಹಿಟ್ಟನ್ನ ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ಉಬ್ಬಿದ ಮೇಲೆ ಫುಲ್ ಆಗುತ್ತೆ ಅದ ನಂತರದಲ್ಲಿ ಅದಕ್ಕೆ. ನೋಡಿ, ಮತ್ತು ಇದಕ್ಕೆ ನಾವು ಇಲ್ಲಿ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ಕೆಲವೊಬ್ಬರು ಸೋಡಾ ಬೇಗ ಆ್ಯಕ್ಟಿವ್ ಆಗಲ್ಲ ಅಂತ ಈನೋ ಕೂಡ ಹಾಕ್ತಾರೆ. ಈನೋ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಇಷ್ಟೇ ಹಾಕಿ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬಿಟ್ಬಿಟ್ರೆ ಸಣ್ಣ ಉರಿಯಲ್ಲಿ, ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೋದು. ಎಷ್ಟು ದೊಡ್ಡ ದೊಡ್ಡ ಪಡ್ಡುಗಳಾಗಿದೆ ಅಂದರೆ, ಇದು ನಂದು ಪಡ್ಡು ದೊಡ್ಡ ಹಂಚಿದೆ. ಇದು ಕನಿಷ್ಠ ಅಂದರೆ ಈ ಪಡ್ಡು ಹಂಚು ಏನಿಲ್ಲ ಅಂದರೂ 5-5.5 kg ಇದೆ. ಎತ್ತಕ್ಕಾಗೋದಿಲ್ಲ, ಸಣ್ಣ ಮಕ್ಕಳು ಅಂತಂದರೆ ಎತ್ತಕ್ಕಾಗೋದಿಲ್ಲ, ಅಷ್ಟು ದಪ್ಪ ಇದೆ. ಆದರೆ ಒಂದು ಸರಿ ಈ ಪಡ್ಡು ಹಂಚು ಕಾದ್ಬಿಟ್ರೆ ನಮಗೆ ಪಡ್ಡು ಪಟ ಅಂತ ಎದ್ಬಿಡ್ತವೆ. ಒಂದು ಚೂರು ಹಿಡ್ಕೊಳ್ಳೋದಿಲ್ಲ ಪಡ್ಡು. ನನಗೆ ತುಂಬಾ ಇಷ್ಟ. ಕಾಯಕ್ಕೆ ಸ್ವಲ್ಪ ಟೈಮ್ ಬೇಕು, ಅಂದರೆ ಒಂದು 5 ನಿಮಿಷ ಆದರೂ ಬೇಕು ಕಾಯೋಕ್ಕೆ ದೊಡ್ಡ ಉರಿಯಲ್ಲಿ. ಕಾದ್ಮೇಲೆ ಒಂದು ಸೆಕೆಂಡ್ ಕೂಡ ಫ್ರೀ ಇರೋದಿಲ್ಲ. ನೀವು ಗ್ಯಾಸ್ ಆಫ್ ಮಾಡಿದ್ರೂ ಕೂಡ ಅದು ಪಡ್ಡು ಆರಾಮಾಗಿ ನಾವು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಈಗ ತಿರುಗಿಸಿದ್ದೀನಿ. ಮತ್ತು ಬೇಕಾದರೆ ನೀವು ತಿರುಗಿಸ್ಕೋಬೋದು. ಕರೆಕ್ಟಾಗಿ ನೋಡಿ ಯಾವ ರೀತಿಯಾಗಿ ಹೊಟ್ಟೆ ಬಿದ್ದು ತೂತು ಬಿದ್ದು ನಮಗೆ ಪಡ್ಡು ರೆಡಿಯಾಗಿದೆ ಅಂತ. ಇದೇ ರೀತಿಯಾಗಿ ನಾನು 2ನೇ ಸರಿ ಕೂಡ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡಿ, 2ನೇ ಸರಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಂತರದಲ್ಲಿ ಮತ್ತೆ ಪಡ್ಡನ್ನು ಹಾಕ್ತೀನಿ ನಾನು. ಎಲ್ಲ ಸರಿದು ಇದೇ ರೀತಿಯಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನನಗೆ ಈ ಪಡ್ಡು ಹಂಚು ತುಂಬ ಇಷ್ಟ. ಮತ್ತು ಈ 3 ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ನಾವು ಯಾವ ರೀತಿಯಾಗಿ ಪಡ್ಡನ್ನು ಮಾಡ್ಬೋದು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನೋಡಿ, 2ನೇ ಸರಿದು ಹಾಕಿಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಓಪನ್ ಮಾಡ್ತೀವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ. ಇದನ್ನು ಕೂಡ ಮತ್ತೆ ಈಗ ತಿರುಗಿಸಿ ಹಾಕಿಬಿಟ್ಟು ಎಣ್ಣೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಷ್ಟೇ ಎಣ್ಣೆ ಸಾಕಾಗುತ್ತೆ. ನಿಮಗೆ ವಿಡಿಯೋ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಅನಿಸುತ್ತೆ, ಆದರೆ ನಾನು ಬೆಳಗ್ಗೆನೇ ಮಾಡ್ತಿದ್ದೀನಲ್ಲ, ಸ್ವಲ್ಪ ಬೆಳಗ್ಗೆ ನಾನು ಜಾಸ್ತಿ ಅಡುಗೆ ಮಾಡೋದ್ರಿಂದ ಸ್ವಲ್ಪ ವಿಡಿಯೋ ಸ್ವಲ್ಪ ನಮಗೆ ತೊಂದರೆ ಆಗುತ್ತೆ, ಕ್ಲಿಯರ್ ಇರೋದಿಲ್ಲ. ನೋಡಿ, ಇವಾಗ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು 2 ಇದು ಏನಂತೀರ ಹನಿ, ಇಷ್ಟಿದ್ರೆ ಸಾಕು. ಮತ್ತು 2 ಚಮಚ ಅಲ್ಲ, 2 ಹನಿ ಹಾಕಿದರೆ ಸಾಕಾಗುತ್ತೆ ಅಷ್ಟೇ. ನೋಡಿ, ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಇದೇ ರೀತಿಯಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಬೇಗ ಆಗುತ್ತೆ ಪಡ್ಡು, ಬೇಗನೆ ಆಗುತ್ತೆ. ನೋಡಿ, ಇಷ್ಟು ಪಡ್ಡು ಆಗಿದೆ. ಈಗ ಎಲ್ಲ ಪಡ್ಡು ರೆಡಿ ಮಾಡ್ಕೊಂಡ್ಬಂದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಈಗ ಎಲ್ಲ ಪಡ್ಡು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ದೊಡ್ಡ ಬೌಲಲ್ಲಾಗಿದೆ. ಈಗ ನಾನು ನೆನ್ನೆ ಹೇಳಿದ್ದೆನಲ್ಲ, ನಾನು ಹಸಿರು ತೊಗರಿಯ ಒಂದು ಸಾಂಬಾರು ಮಾಡಿದ್ನಲ್ಲ, ನಾನು ಹೇಳಿದ್ದೆ ನೆನ್ನೆ ನಿಮಗೆ. ಅದೇ ಒಂದು ಸಾಂಬಾರನ್ನ ನಾನು ನಾಳೆ ಪಡ್ಡುಗೆ ಸಹ ಉಪಯೋಗಿಸ್ಕೊಳ್ತೀನಿ ಅಂತ. ನೋಡಿ, ಅದೇ ಸಾಂಬಾರಿದೆ ಇಲ್ಲಿ. ಆ ರೆಸಿಪಿ ಬೇಕಾದರೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ ಆ ರೆಸಿಪಿ ಕೂಡ. ನೋಡಿ, ಈ ರೀತಿ ಅದು ಹಸಿ ತೊಗರಿ ಸಾಂಬಾರಿಗೆ ಇದನ್ನು ಹಚ್ಕೊಂಡ್ಬಿಟ್ಟು ತಿಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಬೇಕು ಅನ್ನೋರು ನೀವು ಚಟ್ನಿ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಪಡ್ಡನ್ನ ಮಾಡ್ಕೋಬೋದು. ಹಾಗೂ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.